ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೇ 2 ಇನ್ ಗೋವಾ. ಬೆಳಗ್ಗೆನೆ ಎದ್ದು ಟಿಫನ್ ಬಂದಿದ್ದೀವಿ. ಬ್ರೋ ಸರಿಯಾಗಿ ಲಾಕ್ ಮಾಡ್ಬೇಕದು. ಗೈಸ್ ಫುಲ್ ಬ್ಯಾಟಿಂಗ್ ಆಯ್ತು. ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ತಿನ್ಬಿಟ್ಟು ಈಗ ಎಲ್ಲ ಎದ್ದು ಬೀಚ್ ಕಡೆ ಹೋಗ್ತಾ ಇದೀವಿ. ನೋಡ್ಬೋದು ನೀವು ಯಾವ ರೀತಿ ಸೈಕ್ ಆಗಿ ಹೋಗ್ತಾ ಇದೀವಿ ಅಂತ. ನೋಡಿ ಗೈಸ್ ಯಾವ ತರ ಬೆಳಗ್ಗೆ ಫುಲ್ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇದು ಯಾರಂತ ಗೊತ್ತಿಲ್ಲ, ಅಲ್ಲಿ ಬರ್ದಿರೋ ನನ್ಗೆ ಓದಕ್ ಬರಲ್ಲ. ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೀದಾ ಹಿಂಗೆ ಹೋದ್ರೆ ನೋಡಿ ಗೈಸ್ ಸೀದಾ ಕಾಣಿಸ್ತೈತೆ ಅದೇ ಬೀಚು. ಸೀದಾ ಹಿಂಗೆ ಹೋದ್ರೆ ಬೀಚ್ ಗೈಸ್. ಇಲ್ಲಿ ಬೀಚ್ ಪಕ್ಕದಲ್ಲಿ ರೆಸ್ಟೋರೆಂಟ್ಸ್ಗಳು ಮತ್ತೆ ಶಾಪಿಂಗ್ಸ್ ಮಸ್ತ್ ಐತೆ. ತಗೋಬಹುದು, ಚೀಪ್ ಅಂಡ್ ಬೆಸ್ಟ್. ಬಂದ್ಮೇಲೆ ನೀವು ಟ್ರೈ ಮಾಡಿ ಗೈಸ್, ನಿಮ್ಗೆ ಗೊತ್ತಾಗತ್ತಲ್ವಾ. ನಾವು ಸೀದಾ ಬೀಚ್ ಹೋಗ್ಬಿಡ್ವಿ. ನೋಡ್ಬೋದು ಬೀಚ್ ಯಾವ ತರ ಇದೆ ಅಂತ. ನಾವು ಫುಲ್ಲು ಬೀಚ್ ವೈಬ್ಸ್ ಎಲ್ಲ ನೋಡ್ಕೊಂಡು ಇಲ್ಲಿ ಐ ಲವ್ ಗೋವಾ. ನೈಟ್ ಇದೇ ಬೀಚ್ಗೆ ಗಾಯ್ಸ್ ನೈಟ್ ಬಂದಿದ್ದು. ನೈಟ್ ನೀವೇನು ಇಲ್ಲೆಲ್ಲ ನೋಡಿದ್ರಲ್ವಾ, ನೈಟ್ ಅಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಅಲ್ವಾ, ಅದು ಈಗ ಡೇ ಅಲ್ಲಿ ನೋಡ್ತಾ ಇದೀವಿ ಗೈಸ್. ಅದನ್ನ ನೀವು ಕರ್ನಾಟಕ ಬಾವುಟ ಅನ್ಕೊಳ್ಳೋದು ತಪ್ಪು. ಬಟ್ ಕರ್ನಾಟಕ ಬಾವುಟ ಅಲ್ಲ ಅದು. ರೆಡ್ ಅಂದ್ರೆ ಫುಲ್ ಡೇಂಜರ್ ಅಂತ, ಎಲ್ಲೋ ಅಂದ್ರೆ ಪರವಾಗಿಲ್ಲ, ಇಲ್ಲಿ ನೀವು ಈಜ್ಬೋದು ಅಂತ. ಅಲ್ಲಿ ಏನು ಸೆಮಿಯಲ್ಲಿದೆ, ಅದು ಅಷ್ಟು ಡೇಂಜರು ಅಲ್ಲ ಅಷ್ಟು ಸೇಫು ಅಲ್ಲ, ಹುಷಾರಾಗಿರ್ರಿ ಅಂತ. ನೋಡ್ಬೋದು ಗಾಯ್ಸ್ ಫುಲ್ ಎಲ್ಲ ನೀರಿಗೆ ಇಳಿದು ಆಟ ಆಡ್ತಾ ಇದೀವಿ. ನೋಡು ಫುಲ್ ಗಾಯ್ಸ್ ಇದೆಲ್ಲ ಉಪ್ಪಿತ್ತು. ಬಟ್ ಸ್ವಲ್ಪ ರೀಲ್ಸ್ ಗೊತ್ತಲ್ವಾ, ಎಲ್ಲೋದ್ರು ಬಾಯ್ಸ್ದು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಲೈಟ್ ಆಗಿ ರೀಲ್ಸ್ ಮಾಡ್ತಾ ಇದ್ದಾರೆ ಬಾಯ್ಸು. ನಾವೆಲ್ಲ ಸೇರಿ ರೀಲ್ಸ್ ಮಾಡ್ಕೊಂಡ್ವಿ ಸ್ವಲ್ಪ. ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀನಿ, ನೋಡ್ಬೋದು ಗೈಸ್ ಯಾವ ತರ ಅಂತ. ಗ್ಯಾಸ್ ಇದು ಫುಲ್ ಉಪ್ಪು. ಯಾವ ತರ ಅಂದ್ರೆ ಫುಲ್ ಉಪ್ಪು ನೀರು, ಫುಲ್ ಉಪ್ಪು. ಅಲ್ಲಿ ಬೀಚಲ್ಲಿ ಎದ್ದು ಆಚೆ ಬಂದ್ರೆ ಬಾಡಿ ಎಲ್ಲ ಒಂಥರ ಆಗ್ಬಿಟ್ಟಿರುತ್ತೆ. ಸ್ನಾನ ಮಾಡ್ಕೊಳ್ಳೇಬೇಕು. ಬನ್ನಿ ಗೈಸ್ ಈ ಬೀಚ್ ಯಾವ ತರ ಇದೆ ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ನೋಡ್ಬೋದು ಗಾಯ್ಸ್ ಯಾವ ತರ ಇದೆ ಅಂತ. ಜನ ಎಲ್ಲ ಮಸ್ತ್ ಆಗಿದ್ದಾರೆ. ನೋಡ್ಬೋದು ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ಗೋವಾ ಅಲ್ಲ ಗೈಸ್, ಇದು ಇವರ ಯೂನಿಯನ್ ಟೆರಿಟರಿ, ಹೆಂಗ್ ಬೇಕಾದ್ರೂ ಇರ್ಬೋದು. ಇಲ್ಲಿ ಗೈಸ್ ಫಾರಿನರ್ಸ್ಗೆ ಒಂದು ಬೀಚ್ ಐತೆ. ಆ ಫಾರಿನರ್ಸ್ ಬೀಚ್ ಹೋಗ್ಬಿಟ್ರೆ ಅಂತೂ ಮಸ್ತ್ ಆಗಿರತ್ತೆ. ಇನ್ನು ಆ ಕಡೆ ಇರೋದು ಅದು ಬಾಗಾ ಬೀಚ್, ಆ ಕಡೆ ಈ ಕಡೆ ಇದೆ ಅದು. ಅದಕ್ಕೆ ಈಗ ಹೋಗಿ ತೋರಿಸ್ತೀನಿ ಎಲ್ಲಿ ಏನು ಅಂತ. ನೋಡ್ಬೋದು ಕಪಲ್ಸ್ ಎಲ್ಲ ಬಂದು ಯಾವ ರೀತಿ ಫೋಟೋ ಶೂಟ್ಸ್ ಎಲ್ಲ ಮಾಡ್ತಾ ಇದಾರೆ ಅಂತ. ಗೈಸ್ ಇಲ್ಲಿ ವಾಟರ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಯಾವ ಆಕ್ಟಿವಿಟೀಸ್ ಏನೇನ್ ನಡೀತಾ ಇದೆ ಅಂತ. ನೋಡಿ ಗೈಸ್ ಇಲ್ಲಿ ರೆಡ್ ಫ್ಲಾಗ್ ಹಾಕಿದಾರಲ್ವಾ, ಅದು ಆ ಕಡೆ ಹೋಗ್ಬಾರ್ದು ಅಂತ, ಫುಲ್ ಡೇಂಜರ್ ಅಂತ. ಇಲ್ಲಿ ನೋಡಿ ಇದನ್ನ ಏನಂತಾರೆ ಪ್ಯಾರಾಗ್ಲೈಡಿಂಗ್ ಅಲ್ವಾ. ನೋಡಿ ಪ್ಯಾರಾಗ್ಲೈಡಿಂಗ್ ಆಗ್ಲಿ, ಮತ್ತೆ ವಾಟರ್ ಬೋಟ್ ಆಗ್ಲಿ, ಮತ್ತೆ ಇನ್ನೇನೇನದು ಏನೇನೋ ಗೊತ್ತಿಲ್ಲ ಗೈಸ್ ಹೆಸರುಗಳು. ನೋಡ್ಬೋದು ಸಖತ್ತಾಗಿದೆ. ಐ ಲವ್ ಗೋವಾ ಗೈಸ್. ನೈಟ್ ನಿನ್ನೆ ತೋರಿಸಿದ್ನಲ್ವಾ ಗೈಸ್, ನಿನ್ನೆ ನೈಟ್ ನಾವು ಇಲ್ಲಿಗೆ ಬಂದಿದ್ದು. ಇದು ಬಂದು ಹೇಳಿದ್ನಲ್ವಾ ಫಾರಿನರ್ಸ್ ಬೀಚ್ ಅಂತ, ಇದು ಫಾರಿನರ್ಸ್ ಬೀಚು. ನೋಡ್ಬೋದು ಯಾವ ತರ ಫಾರಿನರ್ಸ್ ಬೀಚ್ ಹೆಂಗಿದೆ ಅಂತ. ಫುಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಗೈಸ್. ಫಾರಿನರ್ಸ್ ಬೀಚ್ ಯಾವ ತರ ಇದೆ. ಇಲ್ಲಿ ಡೇಂಜರ್ ಹಾಕಿದ್ರು ಇಲ್ಲಿ ಮಾತ್ರ ಫಾರಿನರ್ಸ್ ನ ಬಿಟ್ಟಿದ್ದಾರೆ. ಬಟ್ ರೆಡ್ ಫ್ಲಾಗ್ ಇದೆ, ಆದ್ರೂ ಫಾರಿನರ್ಸ್ ಆರಾಮಾಗಿ ಸುಮ್ಮನೆ ಅದು ಇದೆಲ್ಲ ಮಾಡ್ತಾ ಇದಾರೆ. ಬಟ್ ನಮ್ಮನ್ನ ಬಿಡಲ್ಲ ಗೈಸ್. ನೋಡಿ ಫಾರಿನರ್ಸ್ ಬೀಚ್ ಅಲ್ಲಿ ಯಾರಂದ್ರೆ ಯಾರು ಇರಲ್ಲ, ಬರ್ರಿ ಫಾರಿನರ್ಸೇ. ಯಾರಾದ್ರು ಇದಾರೆ ನೋಡಿ, ಅವಾಗ್ಲೇ ತೋರಿಸಿದ್ನಲ್ವಾ ಎಷ್ಟು ಜನ ಇದ್ರು. ಇವಾಗ ನೋಡಿ ಯಾರಿದ್ದಾರೆ ಈ ಬೀಚ್ಗೆ. ಇಂಡಿಯನ್ಸ್ ಅಷ್ಟು ಅಲೋ ಇಲ್ಲ ಗೈಸ್, ಯಾಕಂದ್ರೆ ಫಾರಿನರ್ಸ್ ಇಂಟರ್ನ್ಯಾಷನಲ್ ಟೂರಿಸ್ಟ್ ಅಲ್ವಾ. ಇಲ್ಲಿ ಏನಾದ್ರು ಮಿಸ್ಬಿಹೇವ್ ಮಾಡೋದಾಗ್ಲಿ, ಮತ್ತೆ ಅವ್ರನ್ನ ಏನಾದ್ರು ಆದ್ರೆ ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನ್ಯೂಸ್ ಆಗತ್ತೆ ಗೈಸ್. ಅದಕ್ಕೋಸ್ಕರ ಇಲ್ಲಿ ಸ್ಟ್ರಿಕ್ಟ್ ಆಗಿ ಫಾರಿನರ್ಸ್ ಇಲ್ಲೇ ಇರ್ತಾರೆ. ಇಂಡಿಯನ್ಸ್ ಗೊತ್ತಲ್ವಾ, ಇಂಡಿಯನ್ಸ್ ಅಂದ್ರೆ ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ. ಎಲ್ಲರೂ ಒಂದೇ ತರ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಗೈಸ್. ಇವ್ ಕೆಲವ್ರು ಇರ್ತಾರೆ
ಅವ್ರು ಬೇಗ ಬಂದು ಏನಾದ್ರು ಪ್ರಾಬ್ಲಮ್ ಮಾಡೋದು, ಕಿಡಿಗೇಡಿಗಳು ಅದು ಇದು ಮಾಡೋದು ಮಾಡ್ತಾರೆ ಅಲ್ವಾ. ಅಂತವರಿಂದ ಸ್ವಲ್ಪ ದೂರ ಇರ್ಲಿ ಅಂತ ಈ ಗೌರ್ಮೆಂಟ್ ಈ ತರ ಮಾಡಿದೆ. ನೋಡ್ಬೋದು ಫುಲ್ ಎಲ್ಲ ಫಾರಿನರ್ಸ್ ಗೈಸ್ ಇಲ್ಲಿ. ರಾತ್ರಿ ನನಗೆ ಏನ್ ತೋರಿಸಿದ್ನೋ ರಾತ್ರಿ ಯಾವ ರೀತಿ ಇತ್ತು ಅದೇ ತರಾನೇ ಈ ಬೀಚನ್ನು ಇರೋದನ್ನು. ಬಟ್ ಅದು ಬೇರೆದು, ಇದು ಬೇರೆದು. ಅದು ರಾತ್ರಿ ತೋರಿಸಿದ್ದು ಬಂದು ಬೇರೆ, ಇದೇ ಬೇರೆ ಗೈಸ್. ಇದು ಡೇ ಅಲ್ಲಿ ಈ ತರ ಕಾಣಿಸ್ತಾ ಇದೆ ನೋಡಿ. ನಾವು ಸೀದಾ ಅಲ್ಲಿ ಏನದು ಗೈಸ್, ಒಂದ್ ನಿಮಿಷ, ಬೀಚ್ ಮುಗಿಸ್ಕೊಂಡು ಈಗ ಇನ್ನೊಂದು ಬೀಚ್ಗೆ ಹೋಗ್ತಾ ಇದೀವಿ. ನೋಡ್ಬೋದು ಇದು ಸೆಮಿ ಗೈಸ್, ಇಂಡಿಯನ್ ಮತ್ತೆ ಫಾರಿನ್ಸ್ ಎರಡು ಮಿಕ್ಸ್ ಬೀಚ್ ಇದು. ನೋಡ್ಬೋದು ಫುಲ್ ಎಲ್ಲ ಟೀಮ್ ಎಲ್ಲ ಬಂದು ಇಲ್ಲ ರೀಲ್ ಮಾಡ್ತೀರಿ ಈಗ ನಮ್ ಟೀಮು. ನೋಡ್ಬೋದು ಸಾಯಂಕಾಲ ಆಗಿದೆ. ಇಲ್ಲಿ ನೋಡಿ ಸ್ಟಾರ್ಟ್ ಆಯ್ತು. 1 2 3 ನೋಡಿ ಪೋಸ್ ಬರುತ್ತೆ ನೋಡಿದ್ರ. ಹಂಗೆ ನೆಕ್ಸ್ಟ್ ನಮ್ದು ಹಿಂಗೆ ಆಗಿದ ತಕ್ಷಣ ನೆಕ್ಸ್ಟ್ ರಾತ್ರಿ ಆಗ್ಬಿಡತ್ತೆ. ಬನ್ನಿ ಗೈಸ್, ನೈಟ್ ಲೈಫ್ಗೆ ಸ್ವಾಗತ ಗೋವಾ ಅಲ್ಲಿ. ನೋಡ್ಬೋದು ಅನದರ್ ಬೀಚ್, ಅನದರ್ ನೈಟ್ ಲೈಫ್. ನೋಡಿ ಗೈಸ್ ಯಾವ ತರ ನೈಟ್ ಲೈಫ್ ಇದೆ ಅಂತ, ಯಾವ ತರ ಇದೆ ಗೈಸ್. ಎಲ್ಲ ದುಡ್ಡಿದ್ರೇನೆ ಎಲ್ಲ, ಏನಾದ್ರು ಮಾಡ್ಬೇಕು, ದುಡ್ಡು ಮಾಡ್ಬೇಕು. ಆ ದುಡ್ಡಿದ್ರೆ ಈ ತರ ಮಜಾ ಮಾಡ್ಬೇಕು ಅಷ್ಟೇ. ನೋಡ್ಬೋದು ಗೈಸ್ ಎಲ್ಲಾ ಕಡೆನೂ ಒಂದೇ ತರಾನೇ, ಗೋವಾದಲ್ಲಿ ಎಲ್ಲಾ ಬೀಚು ಒಂದೇ ತರಾನೇ ಇದೆ. ಬಟ್ ಇದು ಯಾಕೋ ಸ್ವಲ್ಪ ಡೆಲ್ ಆಗಿದೆ ಬೀಚು. ಇನ್ನು ನೋಡ್ಬೋದು ಗೈಸ್ ಎಲ್ಲ ಅದೇ ತರಾನೇ, ನಿನ್ನೆ ತೋರಿಸಿಲ್ವಾ ಅದೇ ತರಾನೇ ಎಲ್ಲ ಇರೋದು. ಬಟ್ ಸೌತ್ ಅಲ್ಲಿ ರೆಸ್ಟೋರೆಂಟ್ಸ್ ಮತ್ತೆ ರೆಸಾರ್ಟ್ಸ್ ಇದೆ ಅಲ್ವಾ, ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಈ ನಾರ್ತ್ ಅಲ್ಲಿ ಫುಲ್ ಲೈನ್ ಉದ್ದಾನು ಲೈನ್ ಒಂದೇ ತರಾನೇ ಗೈಸ್ ಇರೋದು. ಒಂದೊಂದು ನೋಡಿದ್ರೆ ಬೀಚ್ ನ ಇನ್ನೊಂದ ಸೇಮ್ ಅದೇ ತರಾನೇ ಅನ್ಸೋದು. ನೋಡ್ಬೋದು ಗೈಸ್ ಇದು ಯಾವ ತರ ಇದೆ, ಫುಲ್ DJ ಅಂತ ಲೈಟಿಂಗ್ಸ್ ಎಲ್ಲ. ಇನ್ನೂ ಕಸ್ಟಮರ್ಸ್ ಯಾರು ಬಂದಿಲ್ಲ ಗೈಸ್. ನೆಕ್ಸ್ಟ್ ಬರ್ತಾ, ಅಷ್ಟು ಜನ ಇಲ್ಲ ನಾವು ಹೋದಾಗ. ಬಟ್ ಎಲ್ಲ ಖಾಲಿ ಹೊಡಿತಾ ಇದೆ, ನೀವೇ ನೋಡ್ಬೋದು. ನಾನು ಸ್ವಲ್ಪ ಬೇಗ ಹೋಗಿದ್ದೀವಿ ಅನ್ಸತ್ತೆ. ನಾನು ವಿಡಿಯೋ ಮಾಡ್ಕೊಳ್ಳೋಣ ಲಾಗ್ಗೆ ಅಂತ ಬೇಗ ಬಂದೆ. ಇಲ್ಲಿ ನೋಡ್ಬೋದು ಗೈಸ್ ಯಾವ ತರ ಇದೆ ಅಂತ. ನಾನು ಫುಲ್ ಕಸ್ಟಮರ್ಸ್ ಎಲ್ಲ ಕುತ್ಕೊಂಡಿದ್ದಾರೆ. ಸೆಂಟ್ರಲ್ಲೇ ನಾನು ಹೋಗ್ತಾ ಇದ್ದೀನಿ, ಯಾಕಂದ್ರೆ ಯಾವ ತರ ಏನೇನಿದೆ ಅಂತ ನೋಡ್ಸೋಣ ಅಂತ ನಿಮ್ಗೆ. ಇಲ್ಲಿ ನೋಡ್ಬೋದು ಗೈಸ್, ಇಲ್ಲಿ ಯಾರು ಸೇಲ್ಸ್ ಮ್ಯಾನ್ಸ್ ಅದು ಫ್ರೂಟ್ಸ್ ಮತ್ತೆ ಬಳೆ ಅದು ಎತ್ಕೊಂಡ್ಬಂದು ಮಾರ್ತಾ ಇರ್ತಾರೆ. ರೇಟ್ ಹೇಳ್ತಾರೆ ಗೈಸ್, ಒಂದು 600 700 2000 3000 ಹಂಗೆ ಹೇಳ್ತಾರೆ ರೇಟು. ಅದನ್ನ ಏನು ಅಷ್ಟೇನು ವರ್ತ್ ಇರಲ್ಲ ಅದು. ನೋಡ್ಬೋದು ಗೈಸ್ ಯಾವ ತರ ಇದೆ ಅಂತ. ಬಟ್ ಇಲ್ಲಿ ಹೊಸ ರೂಲ್ಸ್ ಆಗಿದೆ ಈಗ. ಏನಂದ್ರೆ ಬೀಚ್ ಅಲ್ಲಿ ಕುತ್ಕೊಂಡು ರೆಸಾರ್ಟ್ ಈ ತರ ಕುತ್ಕೊಂಡು ಚೇರ್ ಮೇಲೆ ಕುಡಿಬಹುದು, ತಿನ್ಬಹುದು, ಏನಾದ್ರು ಮಾಡ್ಬೋದು. ಅಷ್ಟೊಂದು ಬೀಚ್ ಅಲ್ಲಿ ಎತ್ಕೊಂಡು ಹೋಗಿ ತಿಂತೀರಿ ಕುಡಿತೀರಿ ಅಂದ್ರೆ ಅದಕ್ಕೆ ಫೈನ್ ಹಾಕ್ತಾರೆ. ಅದಕ್ಕೆ ಸಪರೇಟ್ ಕಟ್ಬೇಕಾಗತ್ತೆ ಬಿಲ್. ಮತ್ತೆ ನೋಡ್ಬೋದು ಗೈಸ್ ನೈಟ್ ಲೈಫು ಡೇ 2 ಇನ್ ಗೋವಾ, 2ನೇ ನೈಟ್ ಇನ್ ಗೋವಾ ಯಾವ ತರ ಇದೆ ಅಂತ ನೀವು ನೋಡ್ಬೋದು. ಇದಾದ್ಮೇಲೆ ಇದು ಮುಗಿಸ್ಕೊಂಡು ಒಂದು ಶಾಪಿಂಗ್ ಹೋದ್ರಿ. ಅಲ್ಲಿ ಶಾಪಿಂಗ್ ಅಲ್ಲಿ ಸುಮ್ಮನೆ ವೈಬಲ್ಲಿ ಹಂಗೆ ಡ್ಯಾನ್ಸ್ ಅದು ಇದು ಡ್ಯಾನ್ಸ್ ಆಡ್ಕೊಂಡು ನೋಡ್ಬೋದು ನಮ್ರು ಯಾವ ತರ ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತ. ಮತ್ತೆ ಹಂಗೆ ಈಗ ನಮ್ಮ ಬಿಗ್ ಬ್ರದರು ಶೂಟ್ ಹೊಡಿತಾರೆ, ಅಂದ್ರೆ ಗನ್ನಲ್ಲಿ ಶೂಟ್ ಹೊಡಿತಾರೆ. ನೋಡಿ ಯಾವ ತರ ಗನ್ನಲ್ಲಿ ಹೊಡಿತಾರೆ ಅಂತ ನೋಡ್ಬೋದು ಗಾಯ್ಸ್. ನೋಡಿ ಯಾವ ತರ ಅಂತ ಗೈಸ್. ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಎನಿ ಮಿಸ್ಟೇಕ್ ಯು ಕ್ಯಾನ್ ಕಮೆಂಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.